ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಅದ್ದೂರಿಯಾದಂತ ಸ್ವಾಗತವನ್ನ ಕೋರಲಾಗಿದ್ರೆ ಅತ್ತ ಬೆಳಗಾವಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಒಂದು ಕಡೆಯಲ್ಲಿ ಚಿಕ್ಕಮಗಳೂರಿಗೆ ಸಿಟಿ ರವಿ ಅವರಿಗೆ ಭರ್ಜರಿ ಸ್ವಾಗತ ವೆಲ್ಕಮ್ ಮಾಡಿಕೊಂಡ್ರು. ಈ ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫುಲ್ ಸೈಲೆಂಟ್. ಕಳೆದ 48 ಗಂಟೆಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನಕ್ಕೆ ಶರಣಾಗಿದ್ದಾರೆ. ಮೊನ್ನೆ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಕಳೆದ 2 ದಿನಗಳಿಂದ ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಸಚಿವೆ. ಈಗ ತಮಗಾದಂಥ ನೋವು ಎಲ್ಲವನ್ನು ಕೂಡ ಸಚಿವೆ ಹೇಳ್ಕೊಂಡಿದ್ರು, ಮಾತಾಡಿದ್ರು. ಒಂದು ಕಡೆ ಸಿಟಿ ರವಿ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ನನಗೆ ನೋವಾಗಿದೆ, ಇಂಥ ಘಟನೆಗಳು ಆಗಬಾರ್ದಿತ್ತು, ಆದರೆ ಈ ರೀತಿ ಮಾತಾಡಿದ್ದಾರೆ, ಇದು ಕ್ಷಮಿಸೋದಕ್ಕೆ ಅರ್ಹ ಅಲ್ಲ ಅನ್ನುವಂಥ ಒಂದಷ್ಟು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಒಂದಲ್ಲ 10 ಬಾರಿ ಪದ ಬಳಕೆ ಮಾಡಲಾಗಿದೆ, ಬಹಳ ನೋವಾಗಿದೆ ಈ ವಿಚಾರದಿಂದ ಅನ್ನುವಂಥ ಮಾತನ್ನ ಹೇಳಿ ಕಣ್ಣೀರು ಹಾಕಿದ್ರು ಮಾಧ್ಯಮಗಳ ಮುಂದೆ. ಆ ನಂತರದಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಈಗ ಹೊರಗೆ ಬಂದಿಲ್ಲ ಮನೆಯಿಂದ ಅನ್ನುವಂಥ ಮಾಹಿತಿ, ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ.